ನಮಸ್ಕಾರ ಸ್ನೇಹಿತರೆ. ವೀರಪ್ಪನನ್ನ ಕೆಲವು ಪೊಲೀಸ್ ಆಫೀಸರ್ಗಳು, ಕೆಲವು ಫಾರೆಸ್ಟ್ ಆಫೀಸರ್ಸ್ಗಳು ಸೈಕೋಪಾತ್ ಅಂತ ಹೇಳಿ ಕರೆದ್ರು. ಇನ್ನು ಕೆಲವರು ಸಹಚರರು, ಅಲ್ಲಿನ ಗ್ರಾಮಸ್ಥರು ಅವನನ್ನ ರಾಬಿನ್ ಹುಡ್ ಅಂತ ಹೇಳಿ ಕರೀತಾರೆ. ಅವನನ್ನ ಆಪದ್ಬಾಂಧವ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಯಾವ್ದು ಸತ್ಯ, ಯಾವ್ದು ಸುಳ್ಳು? ಸೊ ಈ ವಿಚಾರವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಅನಲೈಸ್ ಮಾಡೋಣ, ಅವ್ನು ಸೈಕೋಪಾತ ಅಥವಾ ರಾಬಿನ್ ಹುಡ್ಡ ಅಂತ ಹೇಳಿ. ವಿಡಿಯೋ ಪ್ರಾರಂಭಿಸೋಕ್ಕಿಂತ ಮುಂಚೆ ಒಂದು ವಿಷಯ ನಿಮಗೆ ಹೇಳಲೇಬೇಕು. ಒಬ್ಬ ವ್ಯಕ್ತಿಯನ್ನ ಸೈಕೋಪಾತ್ ಅಂತೇಳಿ ಡಿಕ್ಲೇರ್ ಮಾಡೋದು ಮೆಡಿಕಲ್ ಡಿಪಾರ್ಟ್ಮೆಂಟ್. ಅಫ್ಕೋರ್ಸ್ ಅವನು ಸೊಸೈಟಿನಲ್ಲಿ ಅಂಥ ಕ್ರೈಮ್ಗಳನ್ನ ಮಾಡಿರ್ತಾನೆ, ಅಂಥ ಬಿಹೇವಿಯರ್ನ ತೋರಿಸಿರ್ತಾನೆ, ಅದರಿಂದ ಅರೆಸ್ಟ್ ಆಗಿರ್ತಾನೆ, ಟೆಸ್ಟಿಂಗ್ಗಳಾಗುತ್ತೆ ಲ್ಯಾಬ್ನಲ್ಲಿ, ಆಮೇಲೆ ಅವನಿಗೆ ಸೈಕೋಪಾತ್ ಅಂತೇಳಿ ಲೇಬಲ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಸೈಕೋಪಾತ್ಗೆ ಬ್ರೈನ್ ಡೆವಲಪ್ಮೆಂಟ್ ಸರಿಯಾಗಿ ಆಗಿರೋದಿಲ್ಲ. ಬ್ರೈನ್ನಲ್ಲಿರುವಂಥ ಅಮಿಗ್ಡಾಲ ಸರಿಯಾಗಿ ಡೆವಲಪ್ಮೆಂಟ್ ಆಗಿರಲ್ಲ, ಮತ್ತು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಸರಿಯಾಗಿ ಡೆವಲಪ್ ಆಗಿರೋದಿಲ್ಲ. ಇವೆಲ್ಲ ಬರ್ತ್ ಕಂಡೀಷನ್ಗಳು. ಮೆಡಿಕಲ್ ಸೈನ್ಸು ದೇಹದ ಪರಿಸ್ಥಿತಿ ಅಂದರೆ ಬ್ರೈನ್ನ ಪರಿಸ್ಥಿತಿ ಮತ್ತು ಅವನ ಎಮೋಷ್ನಲ್ ಬಿಹೇವಿಯರನ್ನು ಟೆಸ್ಟ್ ಮಾಡಿಬಿಟ್ಟು ಇವ್ ಸೈಕೋಪಾತ ಅಲ್ವಾ ಅಂತ ಹೇಳಿ ಡಿಕ್ಲೇರ್ ಮಾಡುತ್ತೆ. ಆದರೆ ವೀರಪ್ಪನ ವಿಚಾರದಲ್ಲಿ ಅವನು ಟೆಸ್ಟಿಂಗಿಗೆ, ಮೆಡಿಕಲ್ ಟೆಸ್ಟಿಂಗಿಗೆ ಸಿಗಲೇ ಇಲ್ಲ. 1986ರಲ್ಲಿ ಬೂದಿಪಾಡಿ ಫಾರೆಸ್ಟ್ ಗೆಸ್ಟ್ ಹೌಸಿಂದ ಎಸ್ಕೇಪ್ ಆದವನು ಡಿಪಾರ್ಟ್ಮೆಂಟಿಂದ ಅಥವಾ ಕಸ್ಟಡಿಯಿಂದ. ಮತ್ತೆ ಅವ್ನು ಸಿಕ್ಕಿದ್ದು 2004ರಲ್ಲಿ ಹೆಣವಾಗಿ. ಹಾಗಾಗಿ ಅವನ ಮೇಲೆ ಯಾವುದೇ ರೀತಿಯಾಗಿರುವಂಥ ಮೆಡಿಕಲ್ ಎಕ್ಸಾಮಿನೇಷನ್ಗಳಾಗಲಿಲ್ಲ, ಅವ್ನ ಕಾನೂನಿಗೂ ಸಿಗಲೇ ಇಲ್ಲ. ಹಾಗಾಗಿ ಅವನ್ನ ಸೈಕೋಪಾತ್ ಅಂತೇಳಿ ಅಫಿಷಿಯಲ್ ಆಗಿ ಲೇಬಲ್ ಮಾಡೋಕ್ಕಾಗಲ್ಲ. ಆದರೆ ಅವ್ನ ಬಿಹೇವಿಯರ್ನ ನೋಡ್ಬಿಟ್ಟು, ಅವ್ನು ಮಾಡಿರೋಂಥ ಕ್ರೈಮ್ಗಳನ್ನ ನೋಡಿ, ಅವ್ನ ಹುಟ್ಟು, ಅವ್ನ ಬೆಳವಣಿಗೆ ಇವನ್ನೆಲ್ಲ ನೋಡ್ಬಿಟ್ಟು ನಾವು ಒಂದು ಅನಲೈಸ್ ಮಾಡೋಣ. ಅವನಿಗೆ ಆ ರೀತಿ ಸೈಕೋಪಾಥಿಕ್ ಮೆಂಟಾಲಿಟಿ ಇತ್ತಾ ಇಲ್ವಾ ಅನ್ನೊಂದು ಅನಲೈಸ್ ಮಾಡೋಣ. ನೋಡಿ, ಈ ವಿಷಯ ಲೀಗಲ್ ಪ್ರಾಸ್ಪೆಕ್ಟಿವ್ ಆಗಿ, ಕ್ರಿಮಿನಾಲಜಿ ಪ್ರಾಸ್ಪೆಕ್ಟಿವ್ ಆಗಿ ಮತ್ತು ಮೆಡಿಕಲ್ ಪ್ರಾಸ್ಪೆಕ್ಟಿವ್ ಆಗಿ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ, ನೀವು ಅವನ ಹುಟ್ಟು ಮತ್ತು ಬಾಲ್ಯಾವಸ್ಥೆಯನ್ನು ಮೊದಲು ತಿಳ್ಕೊಬೇಕು. ನೋಡಿ, ಇವನು ಹುಟ್ಟಿದ್ದು 1952ರಲ್ಲಿ ಗೋಪಿನಾಥಂ ಅಂತೇಳಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಇವನು ಜನಿಸ್ತಾನೆ. ಇದು ತಮಿಳುನಾಡು ಮತ್ತು ಕರ್ನಾಟಕ ಅರಣ್ಯ ಗಡಿ ಪ್ರದೇಶದಲ್ಲಿ ಇರುತ್ತೆ. ಇವನ ತಂದೆ ಕೂಲಿ ಕಾರ್ಮಿಕ ಆಗಿರ್ತಾನೆ ಮತ್ತು ಇವನು ಸಹ ಬೇಟೆ ಆಡೋದ್ರಲ್ಲಿ ತೊಡಸ್ಕೊಂಡಿರ್ತಾನೆ. ಬೇಸಿಕಲಿ ಅರಣ್ಯನ ಅಥವಾ ಫಾರೆಸ್ಟನ್ನ ನಂಬ್ಕೊಂಡು ಜೀವನ ಮಾಡ್ತಿದ್ದಂಥ ಕುಟುಂಬ ಇದು. ಇವ್ರ ಕುಟುಂಬಕ್ಕೆ ಯಾವುದೇ ರೀತಿಯಾಗಿರುವಂಥ ರೆಗ್ಯುಲರ್ ಆದಾಯ ಇರಲ್ಲ, ಸ್ಥಿರವಾಗಿರುವಂಥ ಆದಾಯ ಇರೋದಿಲ್ಲ, ಭೂಮಿ ಇರೋದಿಲ್ಲ, ಸರ್ಕಾರದಿಂದನೂ ಸಹ ಯಾವುದೇ ಫೆಸಿಲಿಟಿಗಳು ಇರೋದಿಲ್ಲ. ಇವನಿಗೆ ಅಲ್ಲ, ಈ ಒಂದು ಗ್ರಾಮದಲ್ಲಿರೋ ಎಲ್ಲರಿಗೂ ಅಷ್ಟೇ, ಸರ್ಕಾರದಿಂದನೂ ಸಹ ಯಾವುದೇ ರೀತಿಯಾಗಿರುವಂಥ ಫೆಸಿಲಿಟಿಗಳು ಇವರಿಗೆ ಸಿಕ್ಕಿರೋದಿಲ್ಲ. ಪೂರ್ತಿಯಾಗಿ ಕಾಡನ್ನು ನಂಬ್ಕೊಂಡು ಜೀವನ ಮಾಡ್ತಿದ್ದಂಥ ಹಳ್ಳಿ ಅದು. ನೋಡಿ, ಬೇಟೆ ಆಡೋದು ಮತ್ತು ಮರಗಳನ್ನು ಕಡಿಯೋದು ಇವಾಗ ಅಪರಾಧ. ಆದರೆ ಆ ಒಂದು ಕಾಲಘಟ್ಟದಲ್ಲಿ ನಮ್ಮ ಸಮಾಜ ಹೇಗಿತ್ತು ಅಂತ ಹೇಳಿದ್ರೆ, ಅರಣ್ಯವನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ರು ಅವರು. ಬೇಟೆ ಆಡೋದು, ಮರಗಳನ್ನ ಕಡಿಯೋದು ಅವ್ರು ಜೀವನ ಮಾಡಬೇಕು ಅಂತ ಹೇಳಿದ್ರೆ ಮಾಡಲೇಬೇಕಾಗಿತ್ತು. ಇಲ್ಲದೇ ಇದ್ರೆ ಅವ್ರ ಜೀವನ ಸಾಗಿಸೋಕ್ಕೆ ಆಗ್ತಾ ಇರಲಿಲ್ಲ. ಬೇಟೆ ಆಡೋದನ್ನ ಪ್ರೊಹಿಬಿಟ್ ಮಾಡಿರೋದು ನಮ್ಮ ಕಾನೂನು. ಅದು ಇವಾಗ ಬಂದಿರೋದು, ನಾಗರಿಕತೆ ಬೆಳೆದು ವ್ಯವಸ್ಥೆ ಅಂತ ಹೇಳಾಗಿ ಈ ರೀತಿ ಆದಾಗ ಬಂದಿರೋಂಥ ಕಾನೂನುಗಳವು. ಆದಿಮಾನವನಿಂದನೂ ಬೇಟೆ ಆಡೋದು ಮನುಷ್ಯನ ರೂಢಿ. ಆಗ ಅದು ಕಾನೂನು ವಿರುದ್ಧವಾಗಿ ಇರಲಿಲ್ಲ. ಆದರೆ ಬರ್ತಾ ಬರ್ತಾ ಯಾವಾಗ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೋ, ಯಾವಾಗ ಡೆವಲಪ್ಮೆಂಟ್ ಪ್ರಾರಂಭ ಆಗುತ್ತೋ, ಮತ್ತೆ ಜನರಿಗೆ ಮತ್ತೆ ಸರ್ಕಾರಕ್ಕೆ ಜ್ಞಾನ ಬರ್ತಾ ಹೋಗುತ್ತೋ, ಆಗ ಬೇಟೆ ಆಡೋದನ್ನ ಪ್ರೊಹಿಬಿಟ್ ಮಾಡ್ಬಿಟ್ಟು ಇದು ಕಾನೂನಿಗೆ ವಿರುದ್ಧ ಅಥವಾ ಕ್ರೈಮ್ ಅಂತ ಹೇಳಿ ಮಾಡ್ತಾರೆ. ಆದ್ರೆ ಇಲ್ಲಿನ ಜನಗಳು ಏನ್ ಮಾಡ್ಬೇಕು? ಹೋಮೋಸಿಪಿಯನ್ಸ್ ಕಾಲದಿಂದಲೂ ಸಹ, ಆದಿಮಾನವನ ಕಾಲದಿಂದಲೂ ಸಹ ಮನುಷ್ಯ ಬೇಟೆ ಆಡ್ಕೊಳ್ತಾನೆ ಬರ್ತಾ ಇದ್ದಾನೆ. ಸಡನ್ ಆಗಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ಕೊಡುವಂತ, ಜನಗಳಿಗೆ ಕೊಡುವಂತ ಫೆಸಿಲಿಟಿಗಳನ್ನ ಅವ್ರು ಕೊಡದಲೇನೆ ಬೇಟೆ ಆಡೋದು ಅಪರಾಧ ಅಂತ ಹೇಳಿ ಒಂದು ಕಾನೂನ ತಗೊಂಡ್ಬಂದು ಕುತ್ಕೊಂಡ್ರೆ ಸಾಮಾನ್ಯ ಜನ ಎಲ್ಲಿಗೆ ಹೋಗ್ಬೇಕು, ಏನ್ ಕೆಲಸ ಮಾಡ್ಬೇಕು? ತಲತಲಾಂತರದಿಂದ ಇದೇ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಇವರು. ಮುಂದೆ ಏನ್ ಕೆಲಸ ಮಾಡ್ಬೇಕು ಇವ್ರಿಗೆ? ಇವ್ರು ಏನೂ ದಾರಿ ಕಾಣೋದಿಲ್ಲ, ಕಾಡಿನ ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಅವ್ರು ಮಾಡೋ ಕೆಲಸ ಅವ್ರು ಮಾಡೇ ಮಾಡ್ತಾರೆ. ಇದು ಸ್ವಭಾವ ಗುಣ ಇದು. ಅದೇ ರೀತಿ ವೀರಪ್ಪನ್ನು ಮತ್ತೆ ಅವ್ರ ಕುಟುಂಬದವರು ಸಹ ಮಾಡ್ತಾ ಇದ್ರು. ಅಂದ್ರೆ ಇದನ್ನ, ಈ ಒಂದು ವಾತಾವರಣನ ಕ್ರಿಮಿನಾಲಜಿನಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಇಲ್ಲೀಗಲ್ ಬಟ್ ನಾರ್ಮಲೈಸ್ಡ್ ಎಕಾನಮಿ ಅಂತ ಹೇಳ್ತಾರೆ. ಇದು ಕಾನೂನು ವಿರುದ್ಧವಾಗಿರುವಂತದ್ದು. ಆದ್ರೆ ಆ ಹಳ್ಳಿನಲ್ಲಿ ಎಕನಾಮಿ ಜನರೇಟ್ ಆಗ್ಬೇಕು ಅಂತ ಹೇಳಿದ್ರೆ, ಜನಗಳು ಜೀವನ ಮಾಡ್ಬೇಕು ಅಂತ ಹೇಳಿದ್ರೆ ಇಂಥ ಒಂದು ಕೆಲಸ ಮಾಡ್ಲೇಬೇಕು. ಈ ತರ ಒಂದು ದುಡ್ಡು ಅರ್ನ್ ಮಾಡ್ಲೇಬೇಕು. ಅವರು ಕಾಡಿನಲ್ಲಿ ಕಳ್ತನ ಮಾಡ್ಬಿಟ್ಟು ಅಥವಾ ಬೇಟೆ ಆಡ್ಬಿಟ್ಟು ಅವರು ಜೀವನ ಮಾಡ್ಬೇಕಾಗತ್ತೆ. ಮತ್ತೆ ಕ್ರಿಮಿನಾಲಜಿನಲ್ಲಿ ಇನ್ನೊಂದು ಟರ್ಮ್ನ ಹೇಳ್ತಾರೆ ಇದಕ್ಕೆ. ಇದು ಕ್ರೈಮ್ ಪ್ರೋನ್ ಎಕಾಲಜಿ ಅಂತ ಹೇಳ್ತಾರೆ. ಅಂದ್ರೆ ಅಪರಾಧ ಮಾಡದೇನೆ ಒಂದು ಸರ್ವೈವಲ್ ಸ್ಕಿಲ್ ಆಗಿರೋ ಒಂದು ಪರಿಸರ ಇದು. ಅಪರಾಧ ಮಾಡೋದು ಅನಿವಾರ್ಯ ಅಲ್ಲಿ. ಜೀವನ, ರೆಗ್ಯುಲರ್ ಜೀವನ ಮಾಡೋದೇ ಅಪರಾಧ ಅಲ್ಲಿ. ಆ ರೀತಿ ಒಂದು ಬೋಲ್ಡ್ ಆಗಿರುವಂತ ಒಂದು ವ್ಯವಸ್ಥೆ ಇಲ್ಲಿ. ನೋಡಿ, ಕಾನೂನು ದೂರ. ಇದೊಂದು ಕಗ್ಗ ಹಳ್ಳಿ, ಇದು ಯಾವುದೋ ಒಂದು ಸ್ಮಾಲ್ ಹಳ್ಳಿ, ಇದು ಕಾಡಿನಲ್ಲಿರುವಂತ ಒಂದು ಹಳ್ಳಿ. ಕಾನೂನು ದೂರ ಇದೆ. ಇವಾಗಿನ ದಿನಗಳಲ್ಲಿ ಕಮ್ಯುನಿಕೇಶನ್ ಚೆನ್ನಾಗಿದೆ, ಎಲ್ರಿಗೂ ಪ್ರಪಂಚ ಗೊತ್ತಾಗುತ್ತೆ. ಆದ್ರೆ ಇಲ್ಲಿ ಈ ಒಂದು ರಿಮೋಟ್ ಏರಿಯಾದಲ್ಲಿ, ಒಂದು ರಿಮೋಟ್ ಹಳ್ಳಿನಲ್ಲಿ ಯಾರಿಗೇನು ಗೊತ್ತಾಗುತ್ತೆ? ಅವ್ರು ಮಾಡೋ ಕೆಲಸ ಮಾಡ್ತಾನೆ ಹೋಗ್ತಾ ಇರ್ತಾರೆ.
ಇಲ್ಲಿ ಅಪರಾಧಿಯ ಯಾವುದೇ ಒಬ್ಬ ವ್ಯಕ್ತಿ ಅಪರಾಧಿ ಹುಟ್ಟೋದಿಲ್ಲ ಇಂಥ ಪರಿಸರದಲ್ಲಿ. ಇವನು ಅಪರಾಧ ಮಾಡ್ದಲೇನೆ ಬದುಕಕ್ಕೆ ಸಾಧ್ಯ ಆಗಲ್ಲ ಇಲ್ಲಿ. ಹಾಗಾಗಿ ಮಾಡ್ಲೇಬೇಕಾಗತ್ತೆ. ಅಂತ ಒಂದು ವಾತಾವರಣದಲ್ಲಿ ಬೆಳೆದಂತ ವೀರಪ್ಪನ್ ಇವನು. ಮತ್ತೆ ಅವನ ಬೆಳವಣಿಗೆಯೂ ಸಹ ಈ ಬೇಟೆಗಾರರ ಜೊತೆಗೇನೆ ಬೇಟೆ ಆಡ್ಕೊಂತಾನೆ, ಮರಗಳನ್ನ ಕಡಿತಾನೆ ಬೆಳವಣಿಗೆ ಆಗ್ತಾ ಇರುತ್ತೆ. ಸ್ಕೂಲ್ ಇಲ್ಲ, ಆಸ್ಪತ್ರೆಗಳಿಲ್ಲ, ಸರಿಯಾಗಿರುವಂತ ರೋಡ್ ಇಲ್ಲ, ಕೈಯಲ್ಲಿ ಸರಿಯಾಗಿರುವಂತ ಕೆಲಸ ಇಲ್ಲ. ಇಂಥ ಒಂದು ವಾತಾವರಣದಲ್ಲಿ ಬೆಳೀತಾ ಬರ್ತಾನೆ ವೀರಪ್ಪನ್. ಸರ್ಕಾರ ಇದೆ, ಸರ್ಕಾರ ಬರೋದು ಕೇವಲ ಕಾನೂನನ್ನ ಹೇಳೋದಕ್ಕೆ ಮಾತ್ರ. ಅಲ್ಲಿ ಆ ಒಂದು ಗ್ರಾಮಸ್ಥರಿಗೆ ಆದಂತ ತೊಂದರೆಗಳನ್ನ ಅಡ್ರೆಸ್ ಮಾಡ್ಲಿಕ್ಕೆ ಸರ್ಕಾರ ಬರೋದಿಲ್ಲ. ಈ ಒಂದು ಪರಿಸ್ಥಿತಿನಲ್ಲಿ ನಾವು ಅವನು ಸೈಕೋಪಾಥಿಕ್ ಹುಡುಗನ ಅಲ್ವಾ ಅನ್ನೋದನ್ನ ನಾವು ಗಮನಿಸೋದಾದ್ರೆ, ನೋಡಿ, ಸೈಕೋಪಾಥಿಕ್ ಆಗ್ಬೇಕು ಅಂತ ಹೇಳಿದ್ರೆ ನಾನು ಹೇಳ್ದಾಗೆ ಅವ್ರ ಬ್ರೈನ್ ಅಲ್ಲಿ ಸರಿಯಾಗಿ ಡೆವಲಪ್ಮೆಂಟ್ ಆಗಿಲ್ದೇ ಇರಬೇಕು. ಆದ್ರೆ ಅದನ್ನಂತೂ ನಾವೀಗ ಗಮನಿಸಕ್ಕಾಗಲ್ಲ. ಆದ್ರೆ ಅವನ ಪರಿಸರನ, ಅವನ ಎಮೋಷನಲ್ ಅಟ್ಯಾಚ್ಮೆಂಟ್ ಅನ್ನ ನಾವು ಗಮನಿಸೋದಾದ್ರೆ, ಸಾಮಾನ್ಯವಾಗಿ ಸೈಕೋಪಾಥಿಕ್ ಜನರ ಬಾಲ್ಯ ಹೇಗಿರುತ್ತೆ ಅಂತ ಹೇಳಿದ್ರೆ ಅದೊಂದು ಗೊಂದಲದ ಕುಟುಂಬ ಆಗಿರುತ್ತೆ. ನಿರಂತರವಾಗಿ ಅವನ ಮೇಲೆ ಹಿಂಸೆ ನಡೀತಾ ಇರುತ್ತೆ. ಸರಿಯಾಗಿ ಅವನಿಗೆ ನ್ಯೂರಿಶ್ಮೆಂಟ್ ಸಿಕ್ಕಿರಲ್ಲ, ಪೋಷಣೆ ಸಿಕ್ಕಿರಲ್ಲ, ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಸಂಬಂಧಗಳು ಸಿಕ್ಕಿರೋದಿಲ್ಲ. ಆದ್ರೆ ವೀರಪ್ಪನ್ಗೆ ಆ ಥರದ್ದು ಯಾವುದೂ ಸಮಸ್ಯೆ ಇರಲಿಲ್ಲ. ಅವನಿಗೆ ಬಡತನ ಇತ್ತು, ಅರಣ್ಯನೇ ಅವಲಂಬಿಸಿ ಅವನ ಜೀವನ ಮಾಡ್ತಾ ಇದ್ದ, ತಂದೆ ಬೇಟೆಗಾರ ಆಗಿದ್ದ, ಮತ್ತೆ ತಾಯಿ ಪ್ರೀತಿಯಲ್ಲೇ ಅವನು ಸಹ ಬೆಳೆದಿದ್ದಾನೆ. ಮತ್ತೆ ಅವರ ಪೋಷಕರಿಂದ ಬಿಟ್ಬಿಟ್ಟು ಅವನೆಲ್ಲೋ ಬೆಳೆದು ಯಾವುದೋ ರೀತಿಯಾಗುವಂತ ಮೆಂಟಾಲಿಟಿನ ಬೆಳೆಸ್ಕೊಂಡಿಲ್ಲ. ಅಲ್ಲಿನ ವಾತಾವರಣಕ್ಕೆ ತಕ್ಕಂಗೆ, ಆ ಥರದೊಂದು ಸಮಾಜಕ್ಕೆ ತಕ್ಕಂಗೆ ಅವನ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಎಮೋಷನಲ್ ವ್ಯಾಕ್ಯೂಮ್ ಅವನ ಜೀವನದಲ್ಲಿ ಏನಿರ್ಲಿಲ್ಲ. ಎಮೋಷನಲಿ ಅವನು ಅವ್ರ ಸಂಬಂಧದ ಜೊತೆ ಕನೆಕ್ಟ್ ಆಗಿದ್ದ. ಸೈಕೋಪಾತ್ಗಳ ಮೆಂಟಾಲಿಟಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಅವರು ಸಹ ಪ್ರಾಣಿಗಳಿಗೆ ಹಿಂಸೆ ಮಾಡ್ತಾ ಇರ್ತಾರೆ, ಕ್ರೂರತೆಯನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅವ್ರು ಮಾಡೋ ಉದ್ದೇಶ ಏನಿರುತ್ತೆ ಅಂದ್ರೆ, ಅದು ನರಳ್ತಾ ಇರ್ಬೇಕಾದ್ರೆ, ಆ ಪ್ರಾಣಿ ನರಳ್ತಾ ಇರ್ಬೇಕಾದ್ರೆ ಇವ್ರಿಗೊಂದು ಸುಖ ಸಿಗ್ತಾ ಇರುತ್ತೆ ಮೆಂಟಲಿ. ಆದ್ರೆ ವೀರಪ್ಪನ್ನು ಪ್ರಾಣಿಗಳಿಗೆ ಹಿಂಸೆ ಮಾಡ್ತಾ ಇದ್ದಿದ್ದು ಬೇಟೆ ಆಡೋ ಉದ್ದೇಶದಿಂದ. ಅವನ ಆಹಾರಕ್ಕೋಸ್ಕರ ಮತ್ತೆ ವ್ಯಾಪಾರಕ್ಕೋಸ್ಕರ ಅವ್ನು ಬೇಟೆ ಆಡ್ತಾ ಇದ್ದ. ಅಲ್ಲೂ ಕ್ರೂಯಾಲಿಟಿ ಇದೆ, ಇಲ್ಲೂ ಕ್ರೂಯಾಲಿಟಿ ಇದೆ, ಆದ್ರೆ ಮೋಟಿವ್ ಬೇರೆ. ಇದು ಮೇಜರ್ ಡಿಫ್ರೆನ್ಸ್ ಇದೆ ಸೈಕೋಪಾತ್ಗೂ ಮತ್ತೆ ವೀರಪ್ಪನ್ಗೂ. ಹಾಗಾಗಿ ಈ ಒಂದು ಜಂಕ್ಷನ್ ಅಲ್ಲಿ ನಾವು ಹೇಳ್ಬೋದು ಸೈಕೋಪಾಥಿಕ್ ಮೆಂಟಾಲಿಟಿ ಈ ಸಂದರ್ಭದಲ್ಲಿ ವೀರಪ್ಪನ್ಗೆ ಇರ್ಲಿಲ್ಲ. ಬಾಲ್ಯಾವಸ್ಥೆಯಲ್ಲಿ ಸೈಕೋಪಾಥಿಕ್ ಬಿಹೇವಿಯರ್ ವೀರಪ್ಪನ್ಗೆ ಕಂಡು ಬರೋದಿಲ್ಲ ಅಂತ ಹೇಳಿ ಇದನ್ನ ನೋಡ್ಬಿಟ್ಟು ನಾವು ಹೇಳ್ಬೋದು. ಆದ್ರೆ ಯಾವುದೇ ಒಬ್ಬ ಕ್ರಿಮಿನಲ್ ಎಂಥದೇ ಸಮಾಜದಲ್ಲಿ ಬೆಳೆದಿರ್ಲಿ ಅಥವಾ ಎಂಥದೇ ಒಂದು ಕ್ರಿಮಿನಲ್ ವಾತಾವರಣದಲ್ಲಿ ಬೆಳೆದಿರ್ಲಿ, ಅವ್ನು ಬೆಳೀತಾ ಅವ್ನ ತಪ್ಪನ್ನ ತಿದ್ಕೊಂಡು ಸರಿಯಾದ ರೀತಿಯಲ್ಲಿ ಬೆಳೀಲಿಕ್ಕೆ ಅವಕಾಶ ಇದ್ದೇ ಇರುತ್ತೆ. ಆದ್ರೆ ವೀರಪ್ಪನ್ ಅದು ಯಾವುದನ್ನೂ ಮಾಡ್ಲಿಲ್ಲ. ಅವನು ಯೌವನಾವಸ್ಥೆ ಬಂದಾಗ ನಟೋರಿಯಸ್ ಕ್ರಿಮಿನಲ್ ಆಗಿ ಬೆಳಿತಾನೆ, ಬ್ರೂಟಲ್ ಮರ್ಡರರ್ ಆಗಿ ಬೆಳಿತಾನೆ. ಆ ಒಂದು ಸಂದರ್ಭದಲ್ಲಿ ಈತ ಒಬ್ಬ ಸೈಕೋಪಾತ್ ಆದ್ನೋ ಅಥವಾ ರಾಬಿನ್ ಹುಡ್ ಆದ್ನೋ, ಇದನ್ನ ನಾವು ಮುಂದಿನ ಎಪಿಸೋಡ್ ನಲ್ಲಿ ನೋಡೋಣ. ಆ ವಿಡಿಯೋ ಮಾಡಿದ್ಮೇಲೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಅನ್ನು ಹಾಕಿರ್ತೀನಿ. ದಯವಿಟ್ಟು ಆ ವಿಡಿಯೋನು ಸಹ ನೋಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಜೈ ಹಿಂದ್.